ಅದು ಮಳೆಗಾಲ. 3 ದಿನಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಾ ಇರುತ್ತದೆ. ಬಡ ವಾರಗಿತ್ತಿಯರು ಅನಾಮಿಕ ಭಾವನ ಸಂಸಾರವಿರುತ್ತಿರುವ ಮನೆ ಹಳೆ ಹಂಚಿನ ಮನೆಯಾಗಿದ್ದರಿಂದ ಅಲ್ಲಲ್ಲಿ ನೀರು ಸೋರುತ್ತಾ ಇರುತ್ತದೆ. ಇಬ್ಬರು ಸೇರಿ ನೀರು ಸೋರುತ್ತಿರುವ ಜಾಗದಲ್ಲಿ ಬಿಂದಿಗೆ ಇಡುತ್ತಾರೆ. ಭಾವನಾ, ಆ ಬಿಂದಿಗೆ ತಗೊಂಬ, ಇಲ್ಲಿ ಮತ್ತೆ ನೀರು ಸೋರ್ತಾ ಇದೆ. ಅಕ್ಕ, ಬಿಂದಿಗೆ ಎಲ್ಲ ತುಂಬ ಹೋಗಿದೆ, ಪಾತ್ರೆ ಇಡೋಣವಾ? ಇಬ್ಬರು ಮನೆಯಲ್ಲಿರುವ ಪಾತ್ರೆಗಳು, ಬಕೆಟ್ಗಳು, ಬಿಂದಿಗೆಗಳು ಎಲ್ಲ ಸೋರ್ತಾ ಇರೋ ಜಾಗದಲ್ಲಿ ಇಡ್ತಾರೆ. ಆದರೂ ಮನೆಯೆಲ್ಲ ಒದ್ದೆ ಆಗುತ್ತದೆ. ಅಕ್ಕ, ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗಿನಿಂದ ಹೇಳ್ತಾನೆ ಇದ್ದೀನಿ, ಬರೋದು ಮಳೆಗಾಲ, ನಮ್ಮ ಮನೇನ ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ಎಂದು ಭಾವನ ಏನು ಹೇಳಬೇಕು ಅಂತ ಅಂದುಕೊಳ್ತಾ ಇರುವಾಗ ಅನಾಮಿಕಾ ಅದೊಂಥರ ನೋಡ್ತಾಳೆ. ಭಾವನ ಮತ್ತೊಂದು ಮಾತು ಆಡಲಿಲ್ಲ. ಈಗ ನೀನು ನಾನು ಎಷ್ಟು ಕಷ್ಟಪಟ್ಟರು ಎಂತಹ ಲಾಭನೂ ಇಲ್ಲ ತಂಗಿ. ನಮ್ಮ ಬದುಕು ಬದಲಾಗೋದಕ್ಕೆ ನಮ್ಮ ಗಂಡಂದಿರು ಓದ್ಕೊಂಡಿಲ್ಲ, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮಳೆಯಲ್ಲಿ ಕೂಲಿ ಕೆಲಸ ಸಿಗೋದು ಎಷ್ಟು ಕಷ್ಟವೋ ನೀನು ಕೂಡ ನೋಡ್ತಾನೆ ಇದೆಯಲ್ಲ. ಬೇಸಿಗೆಯಲ್ಲಿ ಬಿಸಿಲಿನಿಂದ ಕಷ್ಟ, ಮಳೆಗಾಲ ಬಂದರೆ ಮಳೆಯಲ್ಲಿ ಕಷ್ಟ, ಚಳಿಗಾಲದಲ್ಲಿ ಚಳಿಯಿಂದ ಕಷ್ಟ. ಹೀಗೆ ಕಷ್ಟಗಳ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ನಾವು ಇದೇ ಮನೆಯಲ್ಲಿ ಹೀಗೆ ಇರ್ತೀವಿ. ಇನ್ನು ನಮ್ಮ ಬದುಕು ಬದಲಾಗಲ್ಲ, ನಾವು ಬದಲಾಗಲ್ಲ ಎಂದು ಭಾವನ ಹೇಳುತ್ತಾ ಇರುವಾಗ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಅಕ್ಕಿ ಡಬ್ಬದ ಮೇಲೆ ಮೊಳಗುತ್ತಿರುವ ಸೆಲ್ ಫೋನ್ ಅನ್ನು ಅನಾಮಿಕಾ ನೋಡ್ತಾಳೆ. ಇನ್ನು ಕೂಲಿ ಕೆಲಸಕ್ಕೆ ಹೋದ ರಮೇಶ್ ವಿನೋದರು ಮಳೆಯಲ್ಲಿ ಒದ್ದೆಯಾಗಿ ಮನೆಗೆ ಹೋಗ್ತಾ ಇರ್ತಾರೆ. ಅಣ್ಣಯ್ಯ, ಮಳೆ ಹೆಚ್ಚಾಗಿ ಬೀಳ್ತಾ ಇದೆ, ಯಾವ್ದಾದ್ರು ಮರದ ಕೆಳಗಿರೋಣವಾ? ಮರದ ಕೆಳಗೆ ಬೇಡ ತಮ್ಮ, ಗಾಳಿ ನೋಡ್ತಾ ಇದೆಯಲ್ಲ ಎಷ್ಟು ಘೋರವಾಗಿ ಬೀಸ್ತಾ ಇದೆ, ಕೊಂಬೆಗಳು ಮುರಿಯುತ್ತೆ. ನಾವು ಎಲ್ಲಿ ಇರದೆ ಹೀಗೆ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಹೋಗ್ಬೇಕು. ಮನೆ ಹತ್ರ ನಮ್ಮ ಮನೆಯವರ ಪರಿಸ್ಥಿತಿ ಹೇಗಿದೆಯೋ ಏನೋ. ಹೌದು ಅಣ್ಣಯ್ಯ, ನೀನು ಹೇಳಿದ್ದು ಕೂಡ ನಿಜನೇ. ಈ ಮಳೆಯಲ್ಲಿ ಯಾವಾಗ ಸಿಡಿಲು ಬೀಳುತ್ತೋ ಗೊತ್ತಿಲ್ಲ, ಯಾವ ಮರದ ಕೊಂಬೆ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ನಾವು ಮನೆಗೆ ಹೋಗೋದೇ ಒಳ್ಳೇದು ಅಣ್ಣಯ್ಯ ಎಂದು ಮಾತನಾಡಿಕೊಂಡು ಅಣ್ಣ ತಮ್ಮಂದಿರಿಬ್ಬರು ಮನೆ ಕಡೆ ನಡೆಯುತ್ತಾ ಇರುತ್ತಾರೆ. ಇನ್ನು ಸೆಲ್ ಫೋನ್ ಮತ್ತೆ ಮೊಳಗುತ್ತದೆ. ಹೋಗಿ ನೋಡು ಭಾವನಾ, ಅತ್ತೆ ಹತ್ರದಿಂದ ಅನ್ಕೋತೀನಿ. ಹಾಗೆ ಅಕ್ಕ. ಭಾವನಾ ಫೋನ್ ಹತ್ರಕ್ಕೆ ಬಂದು ನೋಡ್ತಾಳೆ. ಸುಜಾತ ಕಾಲಿಂಗ್ ಅಂತ ಇರುತ್ತದೆ. ಅಕ್ಕ, ದೊಡ್ಡಮ್ಮ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ದೊಡ್ಡಮ್ಮಂದೆ, ಆದ್ರೆ ಮಾಡ್ತಾ ಇರೋದು ನಮ್ಮ ಅತ್ತೆ ಭಾವನಾ, ಮಾತಾಡು. ಭಾವನಾ ರಿಸೀವ್ ಮಾಡ್ತಾಳೆ. ಹೇಳಿ ಅತ್ತೆ. ಶಾರದಾ ಗಾಬರಿಯಾಗುತ್ತಾ ಕೇಳ್ತಾಳೆ. ಭಾವನಾ, ಇಲ್ಲಿ ತುಂಬಾ ಮಳೆ ಬೀಳ್ತಾ ಇದೆಯೇ? ನಮ್ಮೂರಲ್ಲಿ ಕೂಡ ಬೀಳ್ತಾ ಇದೆಯಾ? ಆಕಾಶಕ್ಕೆ ತೂತ ಬಿದ್ದ ಹಾಗೆ ಬೀಳ್ತಾ ಇದೆ ಅತ್ತೆ. ನಮ್ಮೂರಲ್ಲೂ ಜೋರಾಗಿ ಬೀಳ್ತಾ ಇದೆ. ಮನೆಯೆಲ್ಲ ಒದ್ದೆ ಆಗಿದೆ ಅತ್ತೆ. ಒದ್ದೆ ಹೋಗಿದೆ ಅಂತ ಇಬ್ರು ದುಃಖ ಪಡುತ್ತಾ ಒಂದೊಂದು ಮೂಲೆಯಲ್ಲಿ ಕೂತ್ಕೋಬೇಡ್ರೆ. ಸೋರ್ತಾ ಇರುವ ಪ್ರತಿ ಕಡೆ ಬಿಂದಿಗೆನೋ ಪಾತ್ರೆನೋ ಇಡ್ರಮ್ಮ. ನೀರನ್ನ ಎತ್ತಿ ಸ್ವಲ್ಪ ಹೊರಗೆ ಬಿಸಾಕಿ. ಹಾಗೆ ಅತ್ತೆ. ಇನ್ನು ಮತ್ತೊಂದು ಮುಖ್ಯ ವಿಷಯ ಚಿಕ್ಕ ಸೊಸೆಯೇ, ನಂಗೆ ಅರ್ಥವಾಯ್ತು ಅತ್ತೆ. ಅವರಾಗ್ಲಿ ಭಾವ ಆಗ್ಲಿ ಮನೆಗೆ ಬಂದ ನಂತರ ನಿಮ್ ಹತ್ರಕ್ಕೆ ಕಳಿಸ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇ. ಶಾರದಾ ಇನ್ನು ಫೋನ್ ಇಡುತ್ತಾಳೆ. ಅಷ್ಟರಲ್ಲೇ ರಮೇಶ್ ವಿನೋದ್ ಇಬ್ಬರು ಹೊರಗಿನಿಂದ ಒದ್ದೆ ಮುದ್ದೆಯಾಗಿ ಮನೆಗೆ ಬರುತ್ತಾರೆ. ಕೆಲಸಕ್ಕಾಗಿ 4 ಕಡೆ ತಿರುಗಿದ್ವಿ, ಆದ್ರೆ ಈ ಮಳೆಯಲ್ಲಿ ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ ಅತ್ತಿಗೆ. ಕೈಯಲ್ಲಿ ನೋಡಿದ್ರೆ ರೂಪಾಯಿ ಇಲ್ಲ, ಏನ್ ಮಾಡ್ಬೇಕೋ ಅರ್ಥವಾಗ್ತಾ ಇಲ್ಲ. ಮಳೆ ಜೋರಾಗಿ ಬೀಳ್ತಾನೆ ಇದೆ, ಮನೆ ಪರಿಸ್ಥಿತಿ ಏನೋ ಹೀಗಿದೆ. ಆ ಮಾತನ್ನು ಕೇಳಿದ ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ. ಅತ್ತೆ ಮಾವಂದಿರು ಹಸುವೆನ ತಡಿಲಾರು ಅಂತ ಅತ್ತೆನ ಅಕ್ಕನವರ ತವರು ಮನೆಗೆ ಕಳ್ಸಿದ್ದೀವಿ. ಮಾವಯ್ಯನ ನಾದಿನಿ ಮನೆಯಲ್ಲಿ ಬಿಟ್ವಿ. ಈಗ ನಾವೆಲ್ಲಿಗೆ ಹೋಗೋಣ? ಇಬ್ಬರು ವಾರಗಿತ್ತಿಯರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಮಳೆ ಮಾತ್ರ ನಿಲ್ಲುವ ಸೂಚನೆ ಕಾಣಿಸ್ತಾನೇ ಇಲ್ಲ. ಅಕ್ಕಿ ಮೇಲಿರೋ ಫೋನ್ ಮತ್ತೆ ಮೊಳಗುತ್ತದೆ. ಆಗ ಭಾವನಿಗೆ ಶಾರದಾ ಹೇಳಿದ ವಿಷಯ ನೆನಪಿಗೆ ಬರುತ್ತೆ. ಭಾವನವರೇ, ಅತ್ತೆ ನಿಮ್ಮನ್ನ ಬಾ ಅಂತ ಹೇಳಿದ್ದಾರೆ. ಈ ಮಳೆಯಲ್ಲಿ ನಮ್ಮ ಮನೆ ಕಷ್ಟವನ್ನು ನೋಡದೆ ಇರ್ಲಾರ್ದೆ ಹೋಗ್ತಾ ಇದ್ದಾರಂತೆ. ಹೋಗಿ ಕರ್ಕೊಂಬನ್ನಿ. ಅನಾಮಿಕಾ, ನೀನ್ ಹೋಗಿ ಕರ್ಕೊಂಬ. ನಾನು ನಿನ್ನ ತವ್ರ ಮನೆಗೆ ಹೋಗಲ್ಲ. ನೀವ್ ಯಾಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀರೋ ನಾನು ಅರ್ಥ ಮಾಡ್ಕೋತಾ ಇದ್ದೀನಿ. ಆದ್ರೆ ನಮ್ಮಮ್ಮ ಅಪ್ಪ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ. ಹೋಗಿ ಕರ್ಕೊಂಬನ್ರಿ ಪ್ಲೀಸ್. ಅನಾಮಿಕಾ, ನನ್ಗೆ ಕಷ್ಟ ಕೊಡ್ಬೇಡ, ನೀನೇ ಹೋಗಿ ಕರ್ಕೊಂಬ. ಇನ್ನು ಅನಾಮಿಕಾ ಏನೋ ಮಾತನಾಡದೆ ಆ ಮಳೆಯಲ್ಲೇ ಒದ್ದೆಯಾಗಿ ನೆನೆಯುತ್ತಾ ಸೈಕಲ್ ತುಳಿಯುತ್ತಾ ತನ್ನ ತವರು ಮನೆಗೆ ಹೋಗ್ತಾ ಇರ್ತಾಳೆ. ಇನ್ನು ಮನೆಯಲ್ಲಿ ಹಳೆ ಮಂಚದ ಮೇಲೆ ರಮೇಶ್ ವಿನೋದರು ಕೂತ್ಕೊಂಡು ನಡುಗುತ್ತಾ ಮಾತಾಡ್ತಾ ಇರ್ತಾರೆ. ಭಾವನಾ, ನಾನು ಅಣ್ಣಯ್ಯ ಮಳೆಯಲ್ಲಿ ತುಂಬಾ ಒದ್ದೆಯಾಗಿ ಬಂದಿದ್ದಕ್ಕೆ ಚಳಿ ಅನ್ನಿಸ್ತಾ ಇದೆ. ನಮ್ಮಿಬ್ಬರಿಗೆ ಬಿಸಿ ಬಿಸಿಯಾಗಿ ಟೀ ಕೊಡ್ತೀಯಾ? ಏನು ಅಂದ್ರೆ ನೀವು, ನಾವಿರೋ ಪರಿಸ್ಥಿತಿ ಏನು? ಒಂದು ದಿಕ್ಕಿನಲ್ಲಿ ಹೀಗೆ ನೀರು ಸುರಿತಾ ಇದ್ರೆ ಮತ್ತೊಂದು ದಿಕ್ಕಲ್ಲಿ ಬಿಸಿ ಬಿಸಿ ಟೀ ಮಾಡಿ ಕೊಡು ಅಂತ ಹೇಳ್ತಾ ಇದ್ದೀರಾ. ಎಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಎಂದು ಭಾವನೆ ಹೇಳುತ್ತಲೇ ವಿನೋದ್ ರಮೇಶ್ ಇಬ್ಬರು ಒಂದು ಸಲ ಸುರಿತಾ ಇರುವ ಮನೆ ಕಡೆ
ಹುಡುಕ್ತಾರೆ. ಅಲ್ಲೆಲ್ಲಿ ಇಟ್ಟ ಪಾತ್ರೆಗಳು ಬಿಂದೆಗಳನ್ನು ನೋಡುತ್ತಾರೆ. ಮತ್ತೊಂದು ಮಾತು ಆಡಲಿಲ್ಲ. ಇನ್ನು ಆಗಲೇ ಮಾಲತಿ ಗಂಡ ಪ್ರಕಾಶ್ ಪ್ರಸಾದ್ನನ್ನು ಕರೆದುಕೊಂಡು ಮನೆಗೆ ಬರ್ತಾನೆ. ಭಾವನಾ, ರಮೇಶ್, ವಿನೋದ್ ಆಶ್ಚರ್ಯದಿಂದ ನೋಡ್ತಾರೆ. ಪ್ರಕಾಶ್ ಆ ಮನೆಯ ಪರಿಸ್ಥಿತಿ ನೋಡಿ అయిಷ್ಟದಿಂದ ಮುಖ ಬಿಡ್ತಾನೆ. ರಮೇಶ್, ವಿನೋದರು ಪ್ರಕಾಶ್ನನ್ನು ನೋಡಿ, ಬನ್ನಿ ಭಾವನರೇ, ಬನ್ನಿ ಅಪ್ಪ. ಬಂದು ಏನ್ ಮಾಡ್ಬೇಕು ಬಾಮೈದ? ಬಂದು ನಿಮ್ಮ ಮನೆ ನೀರನ್ನ ಎತ್ತಿ ಹೊರಗೆ ಬಿಸಾಕ್ಬೇಕಾ? ನನ್ನಿಂದ ಆಗಲ್ಲ. ಮಾವಯ್ಯನ ಕರ್ಕೊಂಬಂದಿದ್ದೀನಿ. ಮನೆ ಹತ್ರ ಮಾಲತಿ ಎದುರು ನೋಡ್ತಾ ಇರ್ತಾಳೆ, ಹೋಗಿ ಬರ್ತೀನಿ. ಅದೆಲ್ಲ ಭಾವನವ್ರೆ, ನಮ್ಮ ಮನೆ ಪರಿಸ್ಥಿತಿ ನೋಡ್ತಾ ಇದ್ದೀರಲ್ಲ, ಈಗ ಅಪ್ಪನ ಎಂದು ರಮೇಶ್ ಹೇಳುತ್ತಾ ಇರುವಾಗಲೇ ಪ್ರಕಾಶ್ ಕೇಳಿಸಿಕೊಳ್ಳದೆ ಹೊರಟು ಹೋಗುತ್ತಾನೆ. ಪ್ರಸಾದ್ ಬಂದು ಮಂಚದ ಮೇಲೆ ಕುತ್ಕೋತಾನೆ. ಅಮ್ಮ, ಭಾವನಾ, ಬಿಸಿ ಬಿಸಿಯಾಗಿ ಟೀ ಕೊಡು ತಾಯಿ, ಮೊದಲೇ ಚಳಿ ಆಗ್ತಾ ಇದೆ. ಹಾಗೆ ಮಾವಯ್ಯ ಎಂದು ಭಾವನಾ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ಮಳೆಯಲ್ಲಿ ಒದ್ದೆಯಾಗಿ ನೆನೆಯುತ್ತಾ ತವ್ರ ಮನೆಗೆ ಬರ್ತಾಳೆ. ರಾಜಯ್ಯ, ಸುಜಾತರು ಬಿಸಿ ಬಿಸಿಯಾಗಿ ಅನ್ನ ಹಾಕುತ್ತಾರೆ. ಕಣ್ಣೀರು ಹಾಕಿಕೊಂಡು ಅನಾಮಿಕಾ ಹೊಟ್ಟೆ ತುಂಬಾ ಊಟ ಮಾಡುತ್ತಾಳೆ. ಏನು ತಾಯಿ ಕಣ್ಣೀರು? ಅಪ್ಪ, ನಾನೊಂದು ಮಾತು ಕೇಳ್ತೀನಿ, ತಪ್ಪಾಗಿ ಅಂದ್ಕೊಳ್ಳಲ್ಲ ಅಲ್ವಾ? ಅಯ್ಯೋ ತಾಯಿ, ನೀನು ನಮ್ಮ ಮಗಳಮ್ಮ, ನೀನೇನ್ ಕೇಳಿದ್ರು ನಾವೇನಕ್ಕೆ ತಪ್ಪಾಗಿ ಅಂದ್ಕೋತೀವಿ ಹೇಳು? ಕೇಳು ತಾಯಿ, ಏನ್ ಬೇಕು? ಅಪ್ಪ, ಮನೆ ಹತ್ರ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ. ಕೆಲಸ ನೋಡಿದ್ರೆ ಇಲ್ಲ, ದುಡ್ಡು ಇಲ್ಲ. 3 ದಿನದಿಂದ ಸುರಿತಾ ಇರೋ ಮಳೆಗೆ ಮನೆಯೆಲ್ಲ ಒದ್ದೆಯಾಗಿದೆ ಅಪ್ಪ. ಭಾವನ ಏನೋ ಆ ನೀರನ್ನ ಎತ್ತಿ ಸುರಿಯುವ ಕೆಲಸದಲ್ಲಿದ್ದಾಳೆ ಎಂದು ಕಣ್ಣೀರು ಹಾಕುತ್ತಾಳೆ. ಶಾರದಂಗೆ ಕೂಡ ದುಃಖ ಬರುತ್ತದೆ. ದುಃಖದಿಂದ, ಅಳ್ಬೇಡಮ್ಮ ಸೊಸೆ, ನಮ್ಮ ಮನೆಗೆ ಹೊರಟೋಗೋಣ ಬಾ ಎಂದು ಹೇಳುತ್ತಾ ಇರುವಾಗ ಒಂದು ಚೀಲದಲ್ಲಿ ಮನೆ ಸಾಮಾನುಗಳನ್ನು ಒದ್ದೆಯಾಗದ ಹಾಗೆ ಕಟ್ಟಿ ರಾಜಯ್ಯ, ಸುಜಾತರು ತಗೊಂಡ್ಬರ್ತಾರೆ. ಅನಾಮಿಕಳ ಮುಂದಿಡುತ್ತಾರೆ. ಅನಾಮಿಕಾ ಆನಂದದಿಂದ ಅದನ್ನ ತಗೋತಾಳೆ. ದುಃಖ ಪಡಬೇಡ ತಾಯಿ, ಕಷ್ಟಗಳು ಕಣ್ಣೀರು ನಮ್ಮ ಬಂಧುಗಳೇ, ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ. ನಾವು ಮಾತ್ರ ಭವಿಷ್ಯತ್ತಿನ ಮೇಲೆ ನಂಬಿಕೆಯಿಂದಿರ್ಬೇಕು. ನಿನಗೆ ನಿನ್ನ ತವರು ಮನೆ ಇದೆ ಅಮ್ಮ, ಮರ್ತು ಹೋಗ್ಬೇಡ. ಅನಾಮಿಕಾ ಪ್ರೇಮದಿಂದ ತಂದೆಯ ಮೇಲೆ ಬಾಗಿ ತಲೆ ಬಾಗಿಸುತ್ತಾಳೆ. ಭಾವನಾ ಬಿಸಿ ಬಿಸಿ ಟೀ ತಂದು ಕೊಡುತ್ತಾಳೆ. ಮಂಚದ ಮೇಲೆ ಕೂತ್ಕೊಂಡ ಪ್ರಸಾದ್, ರಮೇಶ್, ವಿನೋದರಿಗೆ ಕೊಡುತ್ತಾಳೆ. ಅವರು ಟೀ ಕುಡಿತಾ ಇರ್ತಾರೆ. ಇನ್ನು ಅನಾಮಿಕಾ ಶಾರದಳನ್ನು ಮನೆ ಸಾಮಾನನ್ನು ತೆಗೆದುಕೊಂಡು ಜಾಗ್ರತೆಯಿಂದ ಮನೆಗೆ ಬರ್ತಾಳೆ. ಭಾವನಾ ಕೂಡ ಅವರಿಗೆ ಬಿಸಿ ಬಿಸಿಯಾಗಿ ಟೀ ಕೊಡುತ್ತಾಳೆ. ಇಬ್ಬರು ಕುಡಿಯುತ್ತಾರೆ. ಶಾರದಳನ್ನು ನೋಡುತ್ತಲೇ ಭಾವನೆಗೆ ಬಹಳ ಕೋಪ ಬರುತ್ತೆ. ಈಗ ನಿಮ್ಮ ಕಣ್ಣು ತಣ್ಣಗಾಯ್ತಾ ಅತ್ತೆ? ಏನ್ ಮಾತಾಡ್ತಾ ಇದ್ಯಾ ಭಾವನಾ? ಅತ್ತೆ ಹತ್ರ ಯಾಕೆ ಹಾಗೆ ಮಾತಾಡ್ತಾ ಇದ್ಯಾ? ನೀನು ಸ್ವಲ್ಪ ಹೊತ್ತು ಸುಮ್ನಿರು ಅಕ್ಕ. ನಮ್ಮನೆ ಇಷ್ಟು ದಾರುಣವಾಗಿರುವಾಗ ಮನೆ ಸರಿ ಮಾಡಿಸ್ಬೇಕು ಅಂತ ಗೊತ್ತಿಲ್ವಾ? ಶಾರದ ಏನು ಮಾತನಾಡಲಿಲ್ಲ. ಅಷ್ಟೇ, ಮನೆ ಹಿಂದೆ ಗೋಡೆ ಧಡಿಯಿಲ್ಲಂತ ಕುಸಿದು ಬೀಳುತ್ತೆ. ಅಯ್ಯಯ್ಯೋ, ಗೋಡೆ ಬಿದ್ದೋಯ್ತು. ಎಲ್ಲರೂ ಭಯದಿಂದ ಹೊರಗೆ ಓಡುತ್ತಾರೆ. ಮಳೆಯಲ್ಲಿ ನೆನೆಯುತ್ತಾ ಭಯದಿಂದ ಮನೆ ಕಡೆ ನೋಡ್ತಾ ಇರ್ತಾರೆ. ಒಂದೇ ಸಲಕ್ಕೆ ಗಟ್ಟಿಯಾಗಿ ಮಿಂಚು ಹೊಡೆಯುತ್ತದೆ. ಇನ್ನು ಮಳೆಯಲ್ಲಿ ಇರಲಾರದೆ ಎಲ್ಲರೂ ಮತ್ತೆ ಮನೆಯೊಳಗೆ ಬರ್ತಾರೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಲಿಲ್ಲ. ಆ ರಾತ್ರಿ ಚಳಿಗೆ ನಡುಗುತ್ತಾ ಎಲ್ಲರೂ ಒಂದು ಮೂಲೆಯಲ್ಲಿ ಕೂತಿರ್ತಾರೆ. ಮೇಲ್ಚಾವಣಿಯಿಂದ ಸುರಿಯುತ್ತಾ ಇರುವ ನೀರನ್ನು ತಪ್ಪಿಸಿಕೊಂಡು ನಿದ್ರೆ ಹೋಗಲಿಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಯಾರಿಗೂ ನಿದ್ರೆ ಬರಲಿಲ್ಲ. ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಬೆಳಗ್ಗೆ ಕೂಡ ಮಳೆ ಕಡಿಮೆ ಆಗಲಿಲ್ಲ. ಆದರೆ ಶಾರದಾ, ಅನಾಮಿಕಾ ಧೈರ್ಯ ಕಳೆದುಕೊಳ್ಳಲಿಲ್ಲ. ಕಷ್ಟಗಳು ಶಾಶ್ವತವಲ್ಲ ಸೊಸೆಯಂದ್ರೆ, ಈ ಮಳೆ ಕೂಡ ಯಾವಾಗ್ಲೂ ಒಂದು ಸಲ ನಿಂತೇ ಹೋಗುತ್ತೆ. ಹೌದು ಅತ್ತೆ, ನಾವು ಒಟ್ಟಾಗಿರುವವರೆಗೂ ಯಾವ ಕಷ್ಟಗಳಾದ್ರೂ ಎದುರಿಸಬಲ್ಲೆವು. ಆ ಮಾತುಗಳನ್ನು ಕೇಳಿದ ರಮೇಶ್, ವಿನೋದರಿಗೆ ಕೂಡ ಧೈರ್ಯ ಬರುತ್ತದೆ. ಭಾವನಾ, ನಮ್ಮ ತವರು ಮನೆಯವರು ನಮಗೆ ಅಡುಗೆ ಸಾಮಾನು ಕಳಿಸಿದ್ದಾರೆ. ಅದನ್ನು ಜಾಗ್ರತೆಯಾಗಿ ಉಪಯೋಗಿಸ್ಕೊಳ್ತಾ ಈ ಮಳೆ ಕಾಲದ ಕಷ್ಟಗಳನ್ನು ಎದುರಿಸುತ್ತಾ ಮುಂದಕ್ಕೆ ಹೋಗೋಣ ಎಂದು ಹೇಳುತ್ತಾಳೆ. ಮಳೆ ಅವರಿಗೆ ಎಷ್ಟೋ ಕಷ್ಟಗಳನ್ನು ತಂದರೂ ಮನುಷ್ಯರ ಮಧ್ಯೆ ಇರುವ ಪ್ರೇಮ, ಸಹಾಯ ಇನ್ನು ಬದುಕೆ ಇದೆ ಎಂದು ಆ ದಿನ ಅವರಿಗೆ ಅರ್ಥವಾಯಿತು. ಅನಾಮಿಕಾ ತವರು ಮನೆಯವರು ಕೊಟ್ಟ ಅಡುಗೆ ಸಾಮಾನಿನಿಂದ ಹಸಿವೆ ತೀರಿಸಿಕೊಂಡು ಸಿಕ್ಕ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಎಲ್ಲರೂ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಕಷ್ಟ ಕಾಲದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಇದ್ದರೆ ಮನುಷ್ಯರ ಪ್ರೇಮವೇ ದೊಡ್ಡ ಆಧಾರವಾಗಿ ನಿಲ್ಲುತ್ತದೆ ಎಂದು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ತಾಯಿ ಸುಜಾತ ಸಂಸಾರಕ್ಕೆ ಹೋಗ್ತಾ ಇರುವ ಮಗಳು ಅನಾಮಿಕಳ ಹತ್ತಿರ ದುಃಖದಿಂದ, ಅತ್ತೆಯವರ ಮನೆಯಲ್ಲಿ ಬೆಳಿಗ್ಗೆ 10 ಗಂಟೆವರೆಗೂ ಮಲ್ಕೋಬಿಡ ತಾಯಿ ಎಂದು ಹೇಳುತ್ತಾಳೆ. ಆಗ ಅನಾಮಿಕಾ ಚಾಲಾಕಿಯಿಂದ, 9ರವರೆಗೂ ಮಲಗಿದ್ರೆ ಏನಾಗಲ್ವಲ್ಲಮ್ಮ ಎಂದು ನಗುತ್ತಾ ಕೇಳುತ್ತಾಳೆ. ಅಷ್ಟೇ, ಸುಜಾತ ದುಃಖವನ್ನು ಮರೆತು ಹೋಗಿ ತಾನೂ ನಗುತ್ತಾಳೆ. ನೀನು ಅಪ್ಪ ಹೀಗೆ ನಗ್ತಾ ಇರಿ. ಅತ್ತೆಯವರ ಮನೇಲಿ ನಾನ್ ಹೇಗಿರ್ಬೇಕು, ಹುಡುಗ ನೋಡೋದಕ್ಕೆ ಬಂದಾಗಿನಿಂದ ಈಗಿನವರೆಗೂ ಹೇಳ್ತಾನೆ ಇದ್ದೀರಾ. ಎಲ್ಲ ವಿಷಯನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ಗಂಡನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಳ್ತಾ, ಅತ್ತೆಯವರು ಹೇಳಿದ್ದನ್ನ ಮಾಡ್ಕೊಂಡು, ಮಾವನವ್ರು ಹೇಳಿದ್ದು ಚೆನ್ನಾಗಿ ಕೇಳ್ಕೊಂಡು, ಎಲ್ಲರ ಕೈಯಲ್ಲಿ ಶಾರದಾವರ ಸೊಸೆ ಒಳ್ಳೆ ಸೊಸೆ ಅನ್ನುವ ಹೆಸರು ತರಿಸ್ಕೊತೀನಿ, ಸರಿನಾ ಎಂದು ಅನಾಮಿಕಾ ಹೇಳುತ್ತಲೇ ಸುಜಾತಳ ತಾಯಿ ಮನಸ್ಸು ಸಂತೋಷ ಪಡುತ್ತದೆ. ತಂದೆ ರಾಜಯ್ಯ ಅವರ ಹತ್ರಕ್ಕೆ ಬರ್ತಾನೆ.
ಅಮ್ಮ ಅನಾಮಿಕಾ, ನೀನು ಹೇಳಿದ ಹಾಗೆ ಬ್ಲೂ ಡ್ರಮ್ ಎಲ್ಲವನ್ನು ಎತ್ತಿನ ಗಾಡಿಯಲ್ಲಿ ಇಟ್ಟಿದ್ದೀನಮ್ಮ. ನಿಮ್ಮ ಅಳಿಯಂದ್ರೆ ಎಲ್ಲಿದ್ದಾರಪ್ಪ? ಹಿತ್ತಲಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ತಾಯಿ ಎಂದು ಹೇಳುತ್ತಾನೆ. ಇನ್ನು ಅನಾಮಿಕಾ ಹಿತ್ತಲಿಗೆ ಬರುತ್ತಾಳೆ. ರಮೇಶ್ ತನ್ನ ತಂದೆ ಪ್ರಸಾದನ ಹತ್ರ ಮಾತಾಡ್ತಾ ಇರ್ತಾನೆ. ನಾವು ಇಲ್ಲಿಂದ ಈಗಲೇ ಹೊರಡ್ತಾ ಇದ್ದೀವಿ ಅಪ್ಪ. ಸರಿಯಪ್ಪ, ನಾನು 10 ನಿಮಿಷದಲ್ಲಿ ಮನೆಗೆ ಹೋಗ್ತೀನಿ. ನಿಮ್ಮ ಅಮ್ಮಂಗೆ ವಿಷಯ ಹೇಳ್ತೀನಿ ಬಿಡು. ನೀನು ಸೊಸೆ ಜಾಗ್ರತೆಯಾಗಿ ಬನ್ನಿ. ಹಾಗೆಯಪ್ಪ ಎಂದು ರಮೇಶ್ ಫೋನ್ ಅನ್ನು ಇಡುತ್ತಾನೆ. ಅನಾಮಿಕಾ ಅದನ್ನು ನೋಡಿ, ನಾವು ಹೋಗೋದಕ್ಕೆ ತಂದೆಯವರು ಎಲ್ಲ ಸಿದ್ಧ ಮಾಡಿದ್ದಾರೆ, ಹೊರಡೋಣ್ವಾ? ತಪ್ಪದೆ ಅನಾಮಿಕಾ. ರಮೇಶ್ ಅನಾಮಿಕಾ ಸೇರಿ ಮನೆ ಮುಂದಕ್ಕೆ ಬರುತ್ತಾರೆ. ಬ್ಲೂ ಡ್ರಮ್ ಇಂದ ತುಂಬಿದ ಎತ್ತಿನ ಗಾಡಿಯನ್ನು ಅಯೋಮಯದಿಂದ ನೋಡ್ತಾರೆ. ಏನ್ ಅನಾಮಿಕಾ ಇದು? ಎತ್ತಿನ ಗಾಡಿ ಎಲ್ಲ ಹೀಗೆ ಬ್ಲೂ ಡ್ರಮ್ ಇಂದ ತುಂಬಿ ಹೋಗಿದೆ. ಹೀಗೆ ನಾವು ಹೋದ್ರೆ ಅಮ್ಮನವರು ಗಾಬರಿ ಆಗ್ತಾರೆ. ಈಗ ಬೇಡ ಅನಾಮಿಕಾ, ಅತ್ತೆಯವರು ಗಾಬರಿ ಆಗದ ಹಾಗೆ ನಾನ್ ನೋಡ್ಕೋತೀನಿ. ದುರ್ಮುಹೂರ್ತ ಬರುವುದರ ಒಳಗೆ ನಾವು ಇಲ್ಲಿಂದ ಹೊರಡಬೇಕು ಅಂತ ಅಮ್ಮ ಹೇಳಿದ್ದಾಳೆ, ಬನ್ರಿ ಎಂದು ಹೇಳುತ್ತಾ ಇರುವಾಗ ರಾಜಯ್ಯ ಸುಜಾತ ಗಾಡಿ ಹತ್ರಕ್ಕೆ ಬರುತ್ತಾರೆ. ರಾಜಯ್ಯ ಗಾಡಿಗೆ ಕಟ್ಟಿದ ಎತ್ತುಗಳ ಹಗ್ಗವನ್ನು ಅವನ ಕೈಯಲ್ಲಿ ಕೊಡುತ್ತಾನೆ. ಅನಾಮಿಕಾ ಬ್ಲೂ ಡ್ರಮ್ ಮೇಲೆ ಕೂತ್ಕೊಂಡು ಕೂಲಿಂಗ್ ಗ್ಲಾಸ್ ಅನ್ನು ಹಾಕಿಕೊಳ್ಳುತ್ತಾಳೆ. ರಮೇಶ್ అయిಷ್ಟದಿಂದ ಎತ್ತುಗಳ ಹಗ್ಗವನ್ನು ಹಿಡಿದುಕೊಂಡು ಮುಂದಕ್ಕೆ ನಡೆಸ್ತಾ ಇರ್ತಾನೆ. ಅನಾಮಿಕಾ ಮಾತ್ರ ಬ್ಲೂ ಡ್ರಮ್ ಮೇಲೆ ಕೂತ್ಕೊಂಡು ಸಂತೋಷ ಪಡ್ತಾ ಇರ್ತಾಳೆ. ಹೊರಗಡೆಯಿಂದ ಪ್ರಸಾದ್ ಮನೆಗೆ ಬರ್ತಾನೆ. ಏನೇ ಶಾರದಾ, ಎಲ್ಲಿದೀಯೋ? ಶಾರದಾ ಕಿಚನ್ ಒಳಗಿಂದ ಖಾರದ ಪುಡಿ ಡಬ್ಬವನ್ನು ಹಿಡ್ಕೊಂಡು ಬರ್ತಾಳೆ. ಪ್ರಸಾದ್ ಅದನ್ನು ನೋಡಿ, ಏನ್ ಶಾರದಾ ಇದು? ನಾನು ಪ್ರೇಮದಿಂದ ಕರೆದ್ರೆ ಹೀಗೆ ಖಾರ ಡಬ್ಬ ಧ್ವಜ ಬಂದಿದ್ಯಾ? ಅಬ್ಬಾ, ನಿಮ್ ಕಣ್ಣಿಗೆ ಹೊಡೆಯೋದು ಕಲರಿ. ಸಾರಲ್ಲಿ ಹಾಕ್ಬೇಕು ಅಂತ ತರ್ಬೇಕಾದ್ರೆ ನೀವು ಕರೆದ್ರಿ, ಹಾಗೆ ಡಬ್ಬ ಹಿಡ್ಕೊಂಡು ಬಂದೆ. ಮೊದ್ಲು ಏನಕ್ಕೆ ಕರೆದ್ರು ಹೇಳಿ? ಮಗ ಸೊಸೆ ಸೇರಿ ಸೊಸೆಯ ತವ್ರ ಮನೆಯಿಂದ ಹೊರಟಿದ್ದಾರಂತೆ. ದೃಷ್ಟಿ ನೀರಿನಿಂದ ನೀನು ಸಿದ್ಧವಾಗಿರ್ತೀಯ ಅಂತ ಕರ್ದೆ. ಹೇಳಿದ್ರಲ್ಲ, ಸಾರಲ್ಲಿ ಖಾರ ಹಾಕಿದ್ರ ಮೇಲೆ ದೃಷ್ಟಿ ನೀರನ್ನು ಸಿದ್ಧ ಮಾಡ್ತೀನಿ. ನೀವು ಮಾತ್ರ ಬಾಗಿಲ ಹತ್ರನೇ ಇರಿ. ದೃಷ್ಟಿ ನೀರಿನಿಂದ ನಾನು ಬರುವವರೆಗೂ ಒಳಗಡೆಗೆ ಬರೋದಕ್ಕೆ ಬಿಡಬೇಡಿ ಅವರನ್ನ. ಹಾಗೆ ಶಾರದಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಕಿಚನ್ ಒಳಗೆ ಹೋಗುತ್ತಾಳೆ. ಪ್ರಸಾದ್ ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಬೀದಿ ರೋಡ್ ಕಡೆ ನೋಡ್ತಾ ಇರ್ತಾನೆ. ಬ್ಲೂ ಡ್ರಮ್ ಇಂದ ತುಂಬಿದ ಎತ್ತಿನ ಗಾಡಿಯನ್ನು ರಮೇಶ್ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ರೆ ಅನಾಮಿಕಾ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬ್ಲೂ ಡ್ರಮ್ ಮೇಲೆ ಕೂತಿರ್ತಾಳೆ. ಇದು ತುಂಬಾ ದಾರುಣ ಅನಾಮಿಕಾ. ನಾನು ಮನೆ ಅಳಿಯ, ನನ್ನನ್ನು ಹೀಗೆ ನಡೆಸೋದು ಸ್ವಲ್ಪವೂ ಚೆನ್ನಾಗಿಲ್ಲ. ಈ ಮಾತನ್ನ ಈಗ ನನ್ನ ಹತ್ರ ಅನ್ನೋದಲ್ಲರಿ, ಮನೆ ಹತ್ರ ನಮ್ ತಂದೆ ಜೊತೆ ಹೇಳ್ಬೋದಿತ್ತಲ್ಲ. ಆಗ ನಮ್ ತಂದೆನೇ ನಡೆಸ್ತಾ ಇದ್ರು, ನೀವು ನನ್ ಜೊತೆ ಕೂತ್ಕೋತಾ ಇದ್ರಲ್ಲ. ನಾನೇನಾದ್ರೂ ಮಾತು ಹೇಳುವ ಒಳಗೆ ಮಾವಯ್ಯ ಬಾಯ್ ಬಿಟ್ಟು, ಅಪ್ಪ ಅಳಿಯನಾದ್ರೂ ಮಗನಾದ್ರೂ ನೀನೇ ಅಲ್ವಾ, ನಮ್ಮ ದುಃಖನ ಅರ್ಥ ಮಾಡ್ಕೋ ಅಂತ ಹೇಳಿ ನನ್ನ ಕೈಯಲ್ಲಿ ಗಾಡಿಗೆ ಕಟ್ಟಿದ ಎತ್ತಿನ ಹಗ್ಗವನ್ನು ಕೈಲಿಟ್ರು. ಇನ್ನೇನ್ ಮಾತಾಡ್ಲಿ ಅಂದ್ರೆ ಈಗ ಕೂಡ ಮಾತನಾಡದೆ ಮುಂದಕ್ಕೆ ನಡೆಸ್ತಾ ಇರಿ. ಮನೆ ಹತ್ರ ನಮಗಾಗಿ ಅತ್ತೆಯವರು ಎದುರು ನೋಡ್ತಾ ಇರ್ತಾರೆ. ಎತ್ತಿನ ಗಾಡಿ ಮುಂದಕ್ಕೆ ಹೋಗುತ್ತಾ ಇರುತ್ತದೆ. ಶಾರದಾ ಮನೆ ಮುಂದೆ ದೃಷ್ಟಿ ನೀರಿನಿಂದ ಸಿದ್ಧವಾಗಿರುತ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ಬ್ಲೂ ಡ್ರಮ್ಮಿನಿಂದ ತುಂಬಿದ ಎತ್ತಿನ ಗಾಡಿ ಜೊತೆ ಬಂದ ಹೊಸ ಸೊಸೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ. ಭಯದಿಂದಲೇ ದೃಷ್ಟಿ ತೆಗೆಯುತ್ತಾಳೆ. ಬಲಗಾಲಿಟ್ಟು ಮನೆಯೊಳಗೆ ಹೋಗು ಸೊಸೆ ಎಂದು ದೃಷ್ಟಿ ನೀರಿನಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ರಮೇಶ್ ಮನೆಯೊಳಗೆ ಹೋಗುತ್ತಾರೆ. ಶಾರದಾ ಪ್ರಸಾದರು ಅವರ ಹತ್ರಕ್ಕೆ ಬರ್ತಾರೆ. ಏನು ಹೊಸ ಸೊಸೆ, ಎತ್ತಿನ ಗಾಡಿ ತುಂಬಾ ಬ್ಲೂ ಡ್ರಮ್ ತಗೊಂಡ್ಬಂದಿದ್ಯಾ? ಅತ್ತೆ, ಯಾಕೆ ಅಷ್ಟು ಅದನ್ನ ನೋಡಿ ಭಯಪಡ್ತಾ ಇದ್ದೀರಾ? ಅಮ್ಮ ಸೊಸೆ, ಈ ಮಧ್ಯ ಕಾಲದಲ್ಲಿ ಬ್ಲೂ ಡ್ರಮ್ ಅನ್ನ ಉಪಯೋಗಿಸ್ತಾ ಇರೋ ವಿಧಾನ ನೋಡ್ತಾ ಇದ್ರೆ ನಿಮ್ಮತ್ತೆ ಟಿವಿಲಿ ನೋಡಿದ್ದಾರೆ, ಸುತ್ತಮುತ್ತಲಿನವರು ಹೇಳಿದ್ದನ್ನು ಕೇಳಿದ್ದಾರೆ. ಹೆಂಡತಿಯರೇ ಇದುವರೆಗೂ ಬ್ಲೂ ಡ್ರಮ್ ಅನ್ನು ಉಪಯೋಗಿಸಿದ್ದಾರೆ ತಾಯಿ, ಈಗ ಸೊಸೆ ತಂದಿದ್ದಾಳೆ ಅಂದ್ರೆ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ಅನಾಮಿಕಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಅಯ್ಯೋ ಅತ್ತೆ, ನಾನು ಈ ಬ್ಲೂ ಡ್ರಮ್ ಅನ್ನ ಏನಕ್ಕೆ ತಂದಿದ್ದೇನೋ ನಿಮಗೆ ತಿಳಿಬೇಕು ಅಂದ್ರೆ ಕೆಲಸದವರನ್ನ ಕರೆಸಿ ಅದನ್ನ ಜಾಗ್ರತೆಯಿಂದ ಮನೆಯೊಳಗಿಡಿಸಿ ಎಂದು ಹೇಳುತ್ತಾಳೆ. 10 ನಿಮಿಷದಲ್ಲಿ ಕೆಲಸದವರ ಜೊತೆ ಸೇರಿ ಪ್ರಸಾದ್ ಬ್ಲೂ ಡ್ರಮ್ಗಳನ್ನ ಮನೆಯೊಳಗೆ ಇಡಿಸುತ್ತಾನೆ. ದುಡ್ಡು ಕೊಡುತ್ತಲೇ ಕೆಲಸದವರು ಹೊರಟು ಹೋಗುತ್ತಾರೆ. ಶಾರದಾ ಭಯದಿಂದ ನೋಡುತ್ತಾ ಇರುವಾಗ ಅನಾಮಿಕಾ ಬ್ಲೂ ಡ್ರಮ್ಗಳ ಮುಚ್ಚಳವನ್ನು ತೆಗೆದು ತೋರಿಸುತ್ತಾಳೆ. ಒಂದು ಡ್ರಮ್ನಲ್ಲಿ ಅಡಿಗೆ ಪಾತ್ರೆಗಳಿರುತ್ತದೆ, ಮತ್ತೊಂದು ಡ್ರಮ್ನಲ್ಲಿ ನೀರಿನ ಬಿಂದಿಗೆಗಳಿರುತ್ತದೆ, ಇನ್ನೊಂದು ಡ್ರಮ್ ಅಲ್ಲಿ ಅಡುಗೆ ತಿಂಡಿಗಳು, ಹಣ್ಣು, ಪ್ಯಾಕ್ ಮಾಡಿದ ಡಬ್ಬಗಳು ಇರುತ್ತದೆ. ಅದನ್ನು ನೋಡಿ ಶಾರದಳ ಮನಸ್ಸು ಸಂತೋಷ ಪಡುತ್ತದೆ. ಅತ್ತೆ, ಮದುವೆ ದಿನ ಎಲ್ಲರ ಮುಂದೆ ನಮ್ಮ ಅಮ್ಮನವರು ಈ ಸಾಮಾನುಗಳನ್ನ, ಅದೆಲ್ಲ ಸರಿ ಸೊಸೆ, ಆದ್ರೆ ಈಗ ಹೀಗಲ್ಲದೆ ಮಾಮೂಲಾಗಿ ತಗೊಂಡ್ಬರ್ಬೋದಿತ್ತಲ್ಲ, ಹೀಗೆ ಬ್ಲೂ ಡ್ರಮ್ ಅಲ್ಲಿ ಇಟ್ಟು ತಗೊಂಡ್ ಬರುವ ಅಗತ್ಯವೇನಿತ್ತು? ಅತ್ತೆ, ನೀವು ಹೇಳಿದ ಹಾಗೆ ಇದನ್ನ ಮಾಮೂಲಾಗಿ ತಗೊಂಡ್ಬರ್ಬೋದಿತ್ತು, ಆದರೆ ಎತ್ತಿನ ಗಾಡಿ ಅಲ್ವಾ, ಸಾಮಾನೆಲ್ಲಾದ್ರೂ ಬಿದ್ದೋದ್ರೆ ಹಾಳಾಗಿ ಹೋಗುತ್ತೆ ಅಂತ ಆಲೋಚಿಸಿದ್ವಿ. ಅದಕ್ಕೆ ಹೀಗೆ ಬ್ಲೂ ಡ್ರಮ್ ಅಲ್ಲಿ ಇಟ್ಟು ತಗೊಂಡ್ಬಂದಿದ್ದೀನಿ ಅತ್ತೆ. ನಿಮಗೆ ಗೊತ್ತಲ್ಲ ನಾವೆಷ್ಟು ಬಡವರು, ಎಷ್ಟು ಕಷ್ಟಪಟ್ರೆ ನಾವು ಇದಕ್ಕಾಗಿ ದುಡ್ಡನ್ನ ಎತ್ತಿಟ್ಟಿರ್ತೀವಿ ಹೇಳಿ.
ಶಾರದಾ ಏನು ಮಾತನಾಡಲಿಲ್ಲ. ಅಷ್ಟೇ ಹೊರತು ಇನ್ಯಾವ ಉದ್ದೇಶ ಇಲ್ಲತ್ತೆ. ಆದ್ರೂ ಸೊಸೆಯರು ಇದನ್ನು ಉಪಯೋಗಿಸುವ ಅವಕಾಶ ಯಾವತ್ತೇ ಇದುವರೆಗೂ ಕೊಟ್ಟಿಲ್ವಲ್ಲತ್ತೆ. ಶಾರದಾ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಅನಾಮಿಕಾ ಬ್ಲೂ ಡ್ರಮ್ ಅಲ್ಲಿ ತೆಗೆದುಕೊಂಡು ಬಂದ ಸಾಮಾನನ್ನ ಮನೆಯಲ್ಲಿ ಜೋಡಿಸುತ್ತಾಳೆ. ಬ್ಲೂ ಡ್ರಮ್ ನ ಕಿಚನ್ ನಲ್ಲಿ ಒಂದು, ಮನೆಯಲ್ಲಿ 4 ಮೂಲೆಯಲ್ಲಿ 4 ಡ್ರಮ್ಗಳನ್ನು ಇಡುತ್ತಾಳೆ. ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇರ್ತಾಳೆ. ಶಾರದಾ ಅವಳನ್ನು ನೋಡಿ ಒಂದು ಮಾತು ಕೂಡ ಆಡ್ತಾ ಇರ್ಲಿಲ್ಲ. ಒಂದು ದಿನ, ಏನ್ ಶಾರದಾ, ಸೊಸೆ ಅಡುಗೆ ರುಚಿಯಾಗಿ ಮಾಡ್ತಾ ಇದ್ರು, ಮನೆ ಕೆಲಸ ಸರಿಯಾಗಿ ಮಾಡ್ತಾ ಇದ್ರು, ಏನು ಅಂತ ಇಲ್ಲ ಯಾಕೆ? ಮನೆಯಲ್ಲಿ ಎಲ್ಲಿ ನೋಡಿದ್ರು ಬ್ಲೂ ಡ್ರಮ್ಸೇ ಕಾಣಿಸ್ತಾ ಇದ್ರೆ ಏನ್ ಮಾತಾಡ್ಲಿ ಹೇಳಿ? ಅಯ್ಯೋ ಶಾರದಾ, ಬ್ಲೂ ಡ್ರಮ್ ಇಂದ ನಮ್ಮ ಹೊಸ ಸೊಸೆ ಏನಕ್ಕೆ ಬಂದಿದ್ದಾಳು ಹೇಳಿದ್ಲಲ್ಲ, ಆದ್ರೂ ಅದನ್ನು ನೋಡಿ ಯಾಕೆ ಭಯಪಡ್ತಾ ಇದ್ಯಾ? ಇದುವರೆಗೂ ಈ ಬ್ಲೂ ಡ್ರಮ್ಗಳನ್ನ ಹೆಂಡತಿಯರು ಗಂಡಂದಿರಿಗಾಗಿ ಉಪಯೋಗಿಸಿದ್ರು, ಸೊಸೆ ಅತ್ತೆಗಾಗಿ ಉಪಯೋಗಿಸೋದು ನಮ್ಮ ಮನೆಯಿಂದ ಶುರುವಾಗುತ್ತೆ ಅಂತ ನಂಗೆ ಭಯವಾಗಿದೆ. ಛೆಛೆ, ನಮ್ಮ ಹೊಸ ಸೊಸೆ ಹಾಗೆ ಮಾಡಲ್ಲ ಹೊರತು ನೀನೇನು ಭಯಪಡಬೇಡ ಎಂದು ಧೈರ್ಯ ಹೇಳುತ್ತಾನೆ. ಶಾರದೆ ಏನು ಮಾತನಾಡದೆ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಆ ದಿನ ರಾತ್ರಿ 12 ಕಳೆದಿರುತ್ತದೆ. ಅತ್ತೆ ಶಾರದಾ ಭಯದಿಂದ ಒಂದು ಬ್ಲೂ ಡ್ರಮ್ ಹತ್ರ ನಿಂತಿರುತ್ತಾಳೆ. ಅವಳಿಗೆ ಎದುರಿಗೆ ಅನಾಮಿಕಾ ನಿಂತ್ಕೊಂಡು ಕೋಪದಿಂದಿರ್ತಾಳೆ. ಸಾರಲ್ಲಿ ಖಾರ ಹೆಚ್ಚಾಗಿ ಹಾಕ್ತೀನಿ, ಕೇಳ್ತೀರಾ? ಕೇಳಲ್ಲ ಸೊಸೆ. ಉಪ್ಪು ಹೆಚ್ಚಾಗಿದ್ರೆ ಕೇಳ್ತೀರಾ? ಆಗ ಕೂಡ ಕೇಳಲ್ಲ. ಇಲ್ಲಿ ನೋಡಿ ಅತ್ತೆ, ನಾನು ಹೇಳೋದು ಜಾಗೃತಿಯಾಗಿ ಕೇಳಿ. ನನ್ಗೆ ಇಷ್ಟ ಬಂದ ಹಾಗೆ ಮಾಡ್ತೀನಿ, ಇಷ್ಟ ಬಂದ ಹಾಗೆ ಇರ್ತೀನಿ. ನನ್ನನ್ ಕೇಳೋದಕ್ಕಿಲ್ಲ, ಬೆದರಿಸೋದಕ್ಕೆ ಇಲ್ಲ. ಯಾವಾಗ್ಲಾದ್ರೂ ಏನಾದ್ರೂ ಕೋಪ ಮಾಡ್ಕೊಂಡ್ರೆ ಆವೇಶದಿಂದ ಮಾತನಾಡಿದ್ರು ಎಂದು ಅನಾಮಿಕಾ ಬ್ಲೂ ಡ್ರಮ್ ಕಡೆಗೆ ನೋಡುತ್ತಾಳೆ. ಅನಾಮಿಕಳ ನೋಟವನ್ನು ಅರ್ಥ ಮಾಡಿಕೊಂಡು ಶಾರದಾ ಕೂಡ ಬ್ಲೂ ಡ್ರಮ್ ಕಡೆಗೆ ನೋಡುತ್ತಾಳೆ. ತನ್ನ ಮನೆಗೆ ಬ್ಲೂ ಡ್ರಮ್ ಇಂದ ಬಂದ ಹೊಸ ಸೊಸೆ ಏನು ಹೇಳಬೇಕು ಅಂದ್ಕೊಂಡಿದ್ದಾಳೋ, ಏನ್ ಮಾಡ್ಬೇಕು ಅಂದ್ಕೊಂಡಿದ್ದಾಳೋ ಅರ್ಥ ಮಾಡ್ಕೋತಾಳೆ. ಅಷ್ಟೇ, ಬೆಡ್ ಮೇಲೆ ಮಲಗಿಕೊಂಡು ಶಾರದಾ ಬೆಚ್ಚಿ ಬಿದ್ದು ಹೇಳುತ್ತಾಳೆ. ಬೆವರು ಸುರಿತಾ ಇರುತ್ತದೆ. ಪ್ರಸಾದ್ ಹೇಳುತ್ತಾನೆ, ಶಾರದಾ, ನಿನಗೆ ಬಂದಿದ್ದು ಕೆಟ್ಟ ಕನಸು. ಅದೆಲ್ಲ ನೀನು ಅಂದ್ಕೊಂಡಿದ್ದ ಹಾಗೆ ಆಗಲ್ಲ, ಅದು ನಿಜಾನೂ ಅಲ್ಲ. ಶಾರದಾ ನೀರು ಕುಡಿದು ಮಲಗುತ್ತಾಳೆ. ಮಾರನೇ ದಿನ ಮಿಂಚು ಗುಡುಗುಗಳಿಂದ ಭಯಂಕರವಾದ ಮಳೆ ಬೀಳ್ತಾ ಇರುತ್ತದೆ. ಶಾರದಳ ಮನೆ, ಕಿಚನ್ ಎಲ್ಲ ಸೋರ್ತಾ ಇರುತ್ತೆ. ಅನಾಮಿಕಾ ತಾನು ತಂದ ಬ್ಲೂ ಡ್ರಮ್ಗಳನ್ನ ಸೋರ್ತಾ ಇರೋ ಜಾಗದಲ್ಲಿ ಇಡ್ತಾಳೆ. ಇನ್ನು ರಾತ್ರಿ ಆಗುತ್ತದೆ, ಮಳೆ ಬೀಳ್ತಾನೆ ಇರುತ್ತದೆ. ಕರೆಂಟ್ ಇರುವುದಿಲ್ಲ. ಮೊಂಬತ್ತಿಯನ್ನು ಬೆಳಗಿಸುತ್ತಾರೆ. ಅನಾಮಿಕಾ ಬುದ್ಧಿವಂತಿಕೆಯಿಂದ ಆಲೋಚಿಸಿ ಒಂದು ಬ್ಲೂ ಡ್ರಮ್ ಮೇಲೆ ಸ್ಟವ್ ಅನ್ನು ಇಡುತ್ತಾಳೆ. ಸ್ಟೂಲ್ ಹಾಕಿ ಸಿಲಿಂಡರ್ ಇಡ್ತಾಳೆ. ಹಾಗೆ ಎಲ್ಲರಿಗೂ ಸರಿ ಹೋಗುವ ಅಡಿಗೆ ಮಾಡುತ್ತಾಳೆ. ಹೊಸ ಸಸಿಯ ಬುದ್ಧಿವಂತಿಕೆ ನೋಡಿ ಶಾರದಾ, ಪ್ರಸಾದ್, ರಮೇಶ್ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಅತ್ತೆ, ಮಳೆನ ನೋಡ್ತಾ ಇದ್ರೆ ಈಗಲೇ ಕಡಿಮೆ ಆಗುವ ಹಾಗಿಲ್ಲ. ಹೀಗೆ ಬ್ಲೂ ಡ್ರಮ್ ಮೇಲೆ ಊಟ ಇಟ್ಕೊಂಡು ತಿನ್ನೋಣವಾ ಎಂದು ಹೇಳಿ ಎಲ್ಲರಿಗೂ ಬ್ಲೂ ಡ್ರಮ್ ಮೇಲೆ ಬಿಸಿ ಬಿಸಿ ಊಟವನ್ನು ಏರ್ಪಾಟು ಮಾಡುತ್ತಾಳೆ. ಹೊರಗೇನೋ ಮಳೆ, ಮನೆಯೊಳಗೆ ಬ್ಲೂ ಡ್ರಮ್ ಮೇಲೆ ಬಿಸಿ ಬಿಸಿ ಊಟ. ಶಾರದಳ ಕುಟುಂಬಕ್ಕೆ ಆ ವಾತಾವರಣ ಭಲೆ ಹಿಡಿಸುತ್ತದೆ. ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಗಮ್ಮನ್ನುವ ಅಡಿಗೆ ಮಾಡಿ ತಿನ್ನುತ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಶಾರದಾ, ಪ್ರಸಾದ್, ರಮೇಶ್ ಎಲ್ಲರೂ ಸೇರಿ ಅನಾಮಿಕಳನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾರೆ. ಎಲ್ಲರೂ ಸೇರಿ ಆನಂದದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.